ಏನ್ ಪ್ರಾಬ್ಲಮ್ಗೆ ತಗೊಂಡಿದ್ದು? ಡೈಜೆಷನ್ ಪವರ್ ಕಡಿಮೆ ಆಗಿತ್ತು ಸರ್. ಊಟ ಮಾಡಕ್ ಹೋದ್ರೆ ಊಟ ದಬಾಯಿಸಿ ಮಾಡಕ್ ಆಗ್ತಿರ್ಲಿಲ್ಲ. ಓಕೆ. ಆಮೇಲೆ ಅದೊಂದಾಗದು ಏನು ಒಂಥರ ಹೊಟ್ಟೆ ಉಬ್ಬಿದಂಗೆ ಯಾವಾಗ್ಲೂ ಇರೋದು. ಓಕೆ. ಆಮೇಲೆ ಊಟ ಮಾಡಿದ್ರೆಲ್ಲ ಗಂಟ್ಲಲ್ಲಿ ಹಂಗೆ ನಿಲ್ಲೋದು, ನಿಂತೈತೇನೋ ಅನ್ನೋ ಫೀಲ್ ಆಗೋದು ಯಾವಾಗ್ಲೂ. ಓಕೆ. ಈಗೇನ್ ಸಮಸ್ಯೆ ಇಲ್ಲ ಸರ್, ಕ್ಲಿಯರ್ ಆಗಿದೆ ಅದೆಲ್ಲ. ಓಕೆ. ಏನ್ ಕೆಲಸ ಮಾಡೋದು ನೀವು? ರೈತರು ಸರ್ ನಾವು. ಎಷ್ಟು ಏಜ್? ನನ್ಗೆಲ್ಲ 37 ವರ್ಷ. ಓಕೆ. ಇದು ನಮ್ಮ ತಂದೆಯವ್ರಿಗೂ ಕೊಡ್ಬೇಕು ಅಂತ ನಾನು ತರಿಸ್ತಾ ಇರೋದು ಸರ್. ಅದು ಓಕೆ. ಎಷ್ಟು ಬಾಟ್ಲಿ ಯೂಸ್ ಮಾಡಿದೀರಾ ಸ್ಟಮಕ್ ಕೇರ್? ಸದ್ಯಕ್ಕೆ ಒಂದೇ ಬಾಟ್ಲು ಸರ್. ಇನ್ನೂನು ಒಂದ್ ಬಾಟ್ಲಿ ಯೂಸ್ ಮಾಡಿದೀರಾ? ಪರವಾಗಿಲ್ಲ, ಚೆನ್ನಾಗಿದ್ದೀರಾ ಈಗ? ಗ್ಯಾಸ್ಟ್ರಿಕ್ ಪಾಸ್ಟಿಕ್ ಏನೋ ಸಮಸ್ಯೆ ಇಲ್ಲ ಸರ್, ಕ್ಲಿಯರ್ ಆಗಿದೆ. ಓಕೆ. ಯಾವ ಊರು ಸರ್ ನಿಮ್ದು? ಕಾತ್ರಿಕೆ ಹಾಲ್ ಹತ್ರ ಚಿಕ್ಕನಾಯಕನಹಳ್ಳಿ ಹತ್ರ ಕಾತ್ರಿಕೆ ಹಾಲ್ ಅಂತ. ಯಾವ ಡಿಸ್ಟಿಕ್ ಬರುತ್ತೆ? ತುಮಕೂರು ಡಿಸ್ಟಿಕ್. ಓಕೆ ಸರ್. ಓಕೆ. ನಮ್ ತಂದೆಯವ್ರಿಗೂ ಅದೇ ಸಮಸ್ಯೆ ಸರ್. ಅವ್ರಿಗೂ ಶುಗರ್ BP ಎಲ್ಲ ಇದೆ, ಇನ್ಸುಲಿನ್ ನಲ್ಲಿ ಇದಾರೆ ಅವರು. ಓಕೆ. ಅವ್ರಿಗೆ ಏನ್ ಸಮಸ್ಯೆ ಅಂತಂದ್ರೆ ಊಟ ಮಾಡಕ್ ಹೋದ್ರೆ ಊಟ ಮಾಡಕ್ ಆಗಲ್ವಂತೆ. ಅವ್ರಿಗೆಲ್ಲ ಸುಮಾರು ದಿನಗಳಿಂದ ಅದು ಕಂಪ್ಲೇಂಟ್ ಇತ್ತು ಬಿಡ್ರಿ. ಓಕೆ. ಬೆಂಗಳೂರಾಗೆಲ್ಲ ತೋರಿಸಿದ್ವಿ, ಸ್ವಲ್ಪ ಥೈರಾಯ್ಡ್ ಐತೆ ಅಂತ ಹೇಳಿ ಶುಗರ್ಗೆಲ್ಲ ಇನ್ಸುಲಿನ್ ಕೊಟ್ಟು ಥೈರಾಯ್ಡ್ ಟ್ಯಾಬ್ಲೆಟ್ ಕೊಟ್ಟಿದ್ರು. ಓಕೆ. ಇತ್ತೀಚೆಗೆ ಯಾಕೋ ಈಗ ಒಂದ್ 2 ತಿಂಗಳಿಂದ ಸಮಸ್ಯೆ. ಊಟ ಮಾಡಕ್ ಹೋದ್ರೆ ಊಟ ಮಾಡಕ್ ಆಗಲ್ಲ, ಸ್ವಲ್ಪ ಲೈಟ್ ಆಗಿ ಊಟ ಮಾಡ್ತಾರೆ, ಸುಸ್ತು. ಓಕೆ. ನೀವು ಕೊಟ್ಟಿದ್ರ ಈಗ ಸ್ಟಮಕ್ ಕೇರ್ ಕೊಟ್ಟಿದ್ರ ಯೂಸ್ ಮಾಡಕ್ ಅವ್ರಿಗೆ? ಇನ್ನು ಕೊಟ್ಟಿಲ್ಲ ಸರ್, ಅದಕ್ಕೋಸ್ಕರನೇ ತರಿಸ್ತಾ ಇರೋದು. ಓಕೆ ಸರ್. ನಮ್ಗೊಂದ್ ಬಾಟ್ಲ್ ಅವ್ರಿಗೊಂದ್ ಬಾಟ್ಲ್. ಓಕೆ. ನೀವು ಕೊಟ್ಟಿದ್ರ ಈಗ ಸ್ಟಮಕ್ ಕೇರ್ ಕೊಟ್ಟಿದ್ರ ಯೂಸ್ ಮಾಡಕ್ ಅವ್ರಿಗೆ? ಇನ್ನು ಕೊಟ್ಟಿಲ್ಲ ಸರ್, ಅದಕ್ಕೋಸ್ಕರನೇ ತರಿಸ್ತಾ ಇರೋದು. ಓಕೆ ಸರ್.